ಚಂದನವನಕ್ಕೂ ಬಾಲಿವುಡ್ನ ಕೆಟ್ಟ ಗಾಳಿ ಬೀಸಿದೆ. ಕಾಸ್ಟಿಂಗ್ ಕೌಚ್ ವಿರುದ್ಧ ಸೆಲೆಬ್ರಿಟಿಗಳು ಸಿಡಿದೆದ್ದಿದ್ದಾರೆ. ಸ್ಯಾಂಡಲ್ವುಡ್ನ ಕರಾಳ ಮುಖವನ್ನ ಸಂಜನಾ ಗಲ್ರಾನಿ ಬಯಲು ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಸೆಕ್ಸ್ ದೋಖಾ. ಚಂದನವನದಲ್ಲಿ ಸೆಕ್ಸ್ ದೋಖಾ ಸದ್ದು ಮಾಡ್ತಿದೆ. ಮಾಲಿವುಡ್ನಂತೆ ಸ್ಯಾಂಡಲ್ವುಡ್ನಲ್ಲೂ ಕಾಸ್ಟಿಂಗ್ ಕೋಚ್ ತಾಂಡವವಾಡ್ತಿದೆಯಂತೆ. ಈ ಬಗ್ಗೆ ತನಿಖೆ ಮಾಡುವಂತೆ ಫೈರ್ ಸಂಸ್ಥೆ ಧ್ವನಿ ಎತ್ತುತ್ತಿದ್ದಂತೆ ಒಬ್ಬೊಬ್ಬರೇ ನಟಿಯರು ಮುಂದೆ ಬರ್ತಿದ್ದಾರೆ. ತಮಗಾದ ಕೆಟ್ಟ ಅನುಭವವನ್ನ ಹೊರಹಾಕ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ನಟಿ ಸಂಜನಾ ಗಲ್ರಾನಿ ಸ್ಯಾಂಡಲ್ವುಡ್ ಕರಾಳ ಮುಖವನ್ನ ಬಯಲಿಗೆಳೆದಿದ್ದಾರೆ. ಗ್ಲಾಮರಸ್ ಆಗಿ ನಟಿಸುವಂತೆ ಟಾರ್ಚರ್. ನಾನು ಒಂದು ಗ್ಲಾಮರಸ್ ಆದ ಸಿನಿಮಾ ಸೈನ್ ಮಾಡಿದ್ದೆ. ಆ ಪರ್ಟಿಕ್ಯುಲರ್ ಸಿನಿಮಾದ ಹೆಸರುಗಳನ್ನ ನಾನು ಎತ್ಕೊಳಕ್ ಇಷ್ಟ ಪಡಲ್ಲ. ಬಟ್ ಆ ಒಂದ್ ಸಿನಿಮಾ ನಾನು ಸೈನ್ ಮಾಡಿದಾಗ ಒಂದಿಷ್ಟು ನೀವು ಗ್ಲಾಮರ್ ಮಾಡ್ಬೇಕು ಅಂತ ನನಗೆ ಹೇಳಲಾಯ್ತು. ಸಿನಿಮಾ ಸೈನ್ ಆದ್ಮೇಲೆ ಇನ್ನ ಸ್ವಲ್ಪ ಮಾಡಿ ಅಂತ ನನ್ ಮೇಲೆ ತುಂಬಾ ಪ್ರೆಷರ್ ಹಾಕ್ಬಿಟ್ಟು ಗ್ಲಾಮರಸ್ ಆಗಿ ನಟಿಸದಿದ್ರೆ ಬ್ಯಾನ್ ಬೆದರಿಕೆ. ಪ್ರೆಷರ್ ಹಾಕಿ ನನ್ನನ್ನ ಇಲ್ಲ ಸಿನಿಮಾಗ ಒಳ್ಳೇದಾಗತ್ತೆ, ಸಿನಿಮಾ ಹಿಟ್ ಆಗತ್ತೆ, ಇನ್ನ ಮಾಡಿ ಇನ್ನೊಂದ್ ಸೀನೆ ಮಾಡಿ ಕೇಳ್ಬೇಕು. ನೀವು ಮಾತ್ ಹೇಳಿದ್ರೆ ಕೇಳ್ಬೇಕು. ಲೊಕೇಶನ್ ಅಲ್ಲಿ ಕೇಳಿಲ್ಲ ಅಂದ್ರೆ ಕೆಟ್ಟ ಕಲಾವಿದರಾಗ್ತೀರಾ, ಇಂಡಸ್ಟ್ರಿಯಲ್ ಬ್ಯಾನ್ ಆಗ್ತೀರಾ, ಇಂಡಸ್ಟ್ರಿಯಲ್ ಕೆಟ್ಟ ಹೆಸರು ಬರುತ್ತೆ ಅಂತ. ಐ ವಾಸ್ ವೆರಿ ಯಂಗ್. ತನ್ನ ತಾಯಿಯನ್ನ 2 ಕಿಲೋಮೀಟರ್ ದೂರ ಕೂರಿಸಿದ್ರು. ಆ ಕಾಲದಲ್ಲಿ ನಾನು 17 year old ಆಗಿದ್ದೆ. ನನಗೆ ಆ ಮೆಚೂರಿಟಿ ಇದ್ದಿಲ್ಲ. ನಾನ್ ನನ್ನ ತಾಯಿ ಸಮೇತನೂ ಶೂಟಿಂಗಿಗೆ ಹೋಗಿದ್ದೆ. ನಾನ್ ಶೂಟಿಂಗಿಗೆ ಹೋದಾಗ ನನ್ನ ತಾಯಿನ 2 kilometer ದೂರ ಕುಣ್ಸಿದ್ರು. ಶೂಟಿಂಗ್ ನಡೀತಾ ಇರುವಾಗ ಇನ್ನ ಸ್ವಲ್ಪ ಮಾಡಿ ಸಿನಿಮಾಗೆ ಒಳ್ಳೇದಾಗತ್ತೆ, ಸಿನಿಮಾ ಹಿಟ್ ಆದ್ರೇನೆ ನಿಮಗೆ ಹೆಸರು ಬರುತ್ತೆ, ಪ್ರೆಷರ್ ಹಾಕಿ ಮಾಡ್ಸಿದ್ರು. ಅದ್ರ ಬಗ್ಗೆ ನಾನು ಒಂದು ಸ್ವಲ್ಪ ವರ್ಷದ ಹಿಂದೆ ಮಾತಾಡ್ದೆ. ಅದ್ರಿಂದ ಏನಾಯ್ತು, ಇಡೀ ಸಂಘನೇ ನನ್ ವಿರುದ್ಧ ಬಂದ್ಬಿಡ್ತು. ಈಗ ನನಗೆ ಆಕ್ಚುಲಿ ನಾನೊಂದು ದೊಡ್ಡ ಪತ್ರನೇ ಬರ್ದಿದ್ದೀನಿ. ನಾಳೆನೋ ನಾಳಿದ್ದಲ್ಲಿ ನಿಮ್ಮ ಎಲ್ಲರ ಮುಂದೆ ಇದು ಬರುತ್ತೆ. ಬಟ್ ಈ ಪತ್ರದ ಬಗ್ಗೆ ವಿವರಣೆ ಫಸ್ಟ್ ಟೈಮ್ ನಿಮ್ ಚಾನೆಲ್ ಅಲ್ಲೇ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟೋ ನಟಿಯರು ಹೆದರಿ ಓಡಿ ಹೋಗಿದ್ದಾರೆ. ಒಂದ್ 5% ಜನ ಇರ್ತಾರೆ ಸರ್. ಅವರಿಂದ ಅಂತೂ ಹೆಣ್ಮಕ್ಳು ಹೆದರ್ಕೊಂಡ್ಬಿಟ್ಟು ಇಂಡಸ್ಟ್ರಿನೇ ಬಿಟ್ಟು ಎಲ್ಲೋ ಓಡೋಗ್ತಾರೆ. ಜಿಂದಗಿನಲ್ಲಿ ತಿರ್ಗಾ ರಿಟರ್ನೇ ಬರಲ್ಲ. ಹೊಸ ನಿರ್ಮಾಪಕರ ಜೊತೆ ಕೆಲಸವೇ ಮಾಡಲ್ಲ. ನಾನ್ ಹೊಸ ಪ್ರೊಡ್ಯೂಸರು, ನಾನ್ ಹೊಸ ಡೈರೆಕ್ಟರ್ ಅಂತ ನನಗೆ ಈಗ್ಲೂ 1-2 years ಬ್ಯಾಕು ಫೋನ್ ಬರುತ್ತೆ. ನೀವು ಹೊಸ ಪ್ರೊಡ್ಯೂಸರ್ ಅಲ್ಲ. ನಾನಂತೂ ಈಗ ಎಷ್ಟು ಎಚ್ಚರಿಕೆ ಆಗಿದ್ದೀನಿ ಅಂದ್ರೆ, ಹೊಸ ಡೈರೆಕ್ಟರ್ಸ್ ಜೊತೆ ನಾನು ಮಾಡ್ತಾನೆ ಇಲ್ಲ, ಹೊಸ ಪ್ರೊಡ್ಯೂಸರ್ ಜೊತೆ ನಾನು ಮಾಡ್ತಾನೆ ಇಲ್ಲ. ನೀವು 1-2 ಫಿಲ್ಮ್ಸ್ ಮಾಡ್ಬಿಟ್ಟು ರಿಲೀಸ್ ಮಾಡಿ, ನೀವ್ ಹೇಗ್ ಮಾಡಿದೀರಾ ಆ ಸಿನಿಮಾ ನೋಡಾದ್ಮೇಲೆನೆ ನಾನು ನಿಮಗೆ ಸೆಕೆಂಡ್ ಮೂವಿಗೆ ಖಂಡಿತ ಸಿಗ್ತೀನಿ ಅಂತ ನಾನು ನಮಸ್ಕಾರನೇ ಹಾಕ್ಬಿಟ್ಟಿದೀನಿ. ನೋಡಿದ್ರಲ್ವಾ ಕನ್ನಡ ಚಿತ್ರರಂಗದ ಕರಾಳತೆಯನ್ನ ನಟಿ ಸಂಜನಾ ಗಲ್ರಾನಿ ಹೇಗೆ ಎಳೆಯಾಗಿ ತೆರೆದಿಟ್ಟರು ಅಂತ. ಇದು ಒಬ್ಬ ಸಂಜನಾ ಗಲ್ರಾನಿ ಕಥೆ. ಹೀಗೆ ಇನ್ನೂ ಅದೆಷ್ಟೋ ನಟಿಯರಿಗೆ ಇಂಥ ಕರಾಳ ಅನುಭವ ಆಗಿದೆಯೋ ಆ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮ್ಮ ರಾಜ್ಯದಲ್ಲಿ ಮಡಿವಂತಿಕೆ ಇದೆ. ರಿಪಬ್ಲಿಕನ್ ಜೊತೆ ಪ್ರಶಾಂತ್ ಸಂಬರ್ಗಿ ಮಾತನಾಡಿದ್ದಾರೆ. 2018ರಲ್ಲಿ ಅರ್ಜುನ್ ಸರ್ಜಾ ವಿರುದ್ಧ ಕೇಸ್ ಕೂಡ ಆಗಿತ್ತು. ಅರ್ಜುನ್ ಸರ್ಜಾ ವಿರುದ್ಧ ಮೀಟು ಕೇಸ್ ಆಗಿತ್ತು. ಫೇಮ್ ಆಗಬೇಕು ಅಂತ ಶ್ರುತಿ ಹರಿಹರನ್ ಕೇಸ್ ಹಾಕಿದ್ರು. ಈಗ ಚೇತನ್ ಅಹಿಂಸಾ ಮತ್ತೆ ತಮ್ಮ ಬುದ್ಧಿ ತೋರಿಸ್ತಿದ್ದಾರೆ. ಇವಾಗ್ಲೂ ಪ್ರಚಾರದ ಹುಚ್ಚಿಗೆ ಈ ರೀತಿ ಮಾಡ್ತಿದ್ದಾರೆ ಕೂಡ. ಯಾವುದೇ ಪುರಾವೆ ಇಲ್ಲದೆ ಈ ರೀತಿ ಆರೋಪ ಮಾಡ್ತಿದ್ದಾರೆ. ಕಮ್ಮಿ ಲೆವೆಲ್ನಲ್ಲಿ ಈ ರೀತಿ ಆಗಬಹುದು, ಪ್ರಚಾರಕ್ಕಾಗಿ ಈ ರೀತಿ ಕೃತ್ಯಗಳು ನಡೆಯುತ್ತಿದೆ ಅಂತ ಪ್ರಶಾಂತ್ ಸಂಬರ್ಗಿ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಕರ್ನಾಟಕ ಮತ್ತು ಕನ್ನಡ ಇಂಡಸ್ಟ್ರಿ, ಸ್ಯಾಂಡಲ್ವುಡ್ ಅನ್ನೋದಾಗಲಿ ಇಲ್ಲಿ ಸ್ವಲ್ಪ ಮಡಿವಂತಿಕೆ ಇದೆ. ಇಲ್ಲಿ ನಟರಾಗಿರ್ಬೋದು, ನಟಿಯರಾಗಿರ್ಬೋದು, ಒಂದು ಮಡಿವಂತಿಕೆ ಇದೆ. 2018ರಲ್ಲಿ ಅರ್ಜುನ್ ಸರ್ಜಾ ಅವರ ಮೇಲೆ ಶ್ರುತಿ ಹರಿಹರನ್ ಅವರು ಮಾಡಿರ್ತಕ್ಕಂಥ ಒಂದು ಆಪಾದನೆ ಏನಿತ್ತು, ನನ್ನನ್ನು ಬಳಸ್ಕೊಂಡಿದ್ದಾರೆ, ನನ್ನನ್ನು ಪಲ್ಲಂಗಕ್ಕೆ ಕರೆದಿದ್ದಾರೆ, ನನಗೆ ಏನೇನೋ ಆಪಾದನೆಗಳಿತ್ತು. ಅದು ಕೊನೆಗೆ ರೇಪ್ ಆಗೋ ಸಿಚುವೇಶನ್ ಆಗಿ FIR ಆಯಿತು. ನಮ್ಮ ಅರ್ಜುನ್ ಸರ್ಜಾ ಅವ್ರ ಮೇಲೆ ಕೇಸ್ ಆಯಿತು. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಆಯಿತು. ಅದಾಗಿದ ತಕ್ಷಣ ಹೈಕೋರ್ಟು ಅದನ್ನು ಖುಲಾಸೆ ಮಾಡಿ ಇಲ್ಲಿ ಯಾವುದೇ ಸಾಕ್ಷಿಗಳಿಲ್ಲ ಅಂತ ಆಯಿತು. ಅದನ್ನು ಚಾಲೆಂಜ್ ಮಾಡಿ ರಿಪೋರ್ಟ್ ಚಾಲೆಂಜ್ ಮಾಡುವಷ್ಟು ಇರಲಿಲ್ಲ. ಸೊ ಆಗ ಸ್ಪಷ್ಟವಾಗಿ ಗೊತ್ತಾಗಿದ್ದು, ನಟಿಗೆ
ಪ್ರಚಾರದ ಹುಚ್ಚಿತ್ತು. ಪ್ರಚಾರದ ಹುಚ್ಚಿಂದ ಯಾವುದೋ ಒಂದು ನ್ಯಾಷನಲ್ ಅವಾರ್ಡ್ ಕಾರ್ಯಕ್ರಮ ತಗೋಬೇಕು, ನಾನು ರಾಷ್ಟ್ರಮಟ್ಟದ ಮೀಡಿಯಾದಲ್ಲಿ, ನ್ಯಾಷನಲ್ ಮೀಡಿಯಾದಲ್ಲಿ ನನ್ನ ಹೆಸರು ಬರಬೇಕಾಗಿತ್ತು, ಯಾವುದೋ ಒಂದು ಫಿಲ್ಮ್ ಮಾಡಿದ್ರು ನಾಚಿ ಚರಾಮಿ, ಅದಕ್ಕೆ ನನಗೇನು ಆಗುತ್ತೆ ಅನ್ನೋದು ಒಂದು ಎಲ್ಲವೂ ಇತ್ತು. ಅದೆಲ್ಲ ಇತಿಹಾಸ 2018 ಕತೆ. ಅರ್ಜುನ್ ಸರ್ಜಾ ಅವರ ತೇಜೋದಯ ಮಾಡಿರ್ತಕ್ಕಂಥದ್ದು, ಅರ್ಜುನ್ ಸರ್ಜಾ ಅವರಿಗೆ ಆಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದು ಎಲ್ಲ ಕರ್ನಾಟಕದ ಜನತೆ ನೋಡಿದ್ದಾರೆ. ನಾವು ಅರ್ಜುನ್ ಸರ್ಜಾ ಅವರ ಪರ ನಿಂತು ಮೀ ಟು ಅಲಿಗೇಷನ್ ಮಾಡ್ತಾ ಇರೋದು ಕೇವಲ ಪಬ್ಲಿಸಿಟಿ ಸ್ಟಂಟ್ ಅಂತ ಆವಾಗ ಘಂಟಾಘೋಷವಾಗಿ ಹೇಳಿದ್ವಿ. ಈಗ 2024 ಚೇತನ್ ಅಹಿಂಸಾ ಅನ್ನುವ ವ್ಯಕ್ತಿ ತನ್ನ ಬುದ್ಧಿಯನ್ನು ಮತ್ತೆ ತೋರಿಸಿದ್ದಾನೆ. 2018 ಆತನೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು, ಈ ಇಂಡಸ್ಟ್ರಿಯಲ್ಲಿ ಕ್ಯಾಸ್ಟಿಂಗ್ ಕೌಚ್ ಇದೆ, ಹೆಣ್ಮಕ್ಳ ಪರವಾಗಿ ನಿಂತ್ಕೋಬೇಕು ಅಂತೆಲ್ಲ ಹೇಳಿ. ಈಗಲೂ ಅದೇ ಥರದ ಒಂದು ಅವರೆಲ್ಲ ಕೂಲಿ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿ ಹಣ ತೊಡಗಿಸಿದ್ರು. ಕೆಲವರು ಒಡವೆ ಮಾರಿ ಹಣ ಕಟ್ಟಿದ್ರು. ಇನ್ನೂ ಕೆಲವರು ಹೊಲವನ್ನ ಬಡ್ಡಿ ಮೇಲೆ ಅಡವಿಟ್ಟು ಹಣ ತುಂಬಿದ್ರು. ಆದ್ರೆ ಅವರಿಗೆ ನಯಾ ಪೈಸೆ ವಾಪಸ್ ಬಂದಿಲ್ಲ. ಇದರಿಂದ ಅವರೆಲ್ಲ ಅನಿರ್ದಿಷ್ಟ ಧರಣಿ ಕೈಗೊಂಡಿದ್ದಾರೆ. ಎಲ್ಲಿ ಏನಾಯ್ತು ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಚಿಟ್ ಫಂಡ್ ಹೆಸರಲ್ಲಿ ಅಮಾಯಕರಿಗೆ ಪಂಗನಾಮ. ಪ್ರತಿಭಟನೆ ಹಾದಿ ಹಿಡಿದ್ರು ವಂಚನೆಗೊಳಗಾದವರು. ಕೈಯಲ್ಲಿ ನಾಮಫಲಕ. ತಮಗೆ ಮೋಸ ಮಾಡಿದ ಕಂಪನಿಗಳ ವಿರುದ್ಧ ಆಕ್ರೋಶ. ನಮ್ಮ ಹಣ ನಮಗೆ ಕೊಡಿಸಿ ಎಂದು ಘೋಷಣೆ. ಇದು ಬಾಗಲಕೋಟೆ ಡಿಸಿ ಕಚೇರಿ ಎದುರು ನಡೆದ ಪ್ರತಿಭಟನೆಯ ದೃಶ್ಯ. ಇವರೆಲ್ಲ ಸಮೃದ್ಧಿ ಜೀವನ್, ಗರಿಮಾ, PSL, ಕಲ್ಪತರು, ಅಗ್ರಿಗೋಲ್ಡ್ ಸೇರಿದಂತೆ ವಿವಿಧ 185 ಕಂಪನಿಗಳಲ್ಲಿ ಹಣ ಹಾಕಿ ಕೈ ಸುಟ್ಟುಕೊಂಡಿದ್ದಾರೆ. ಇನ್ಶೂರೆನ್ಸ್, ಚಿಟ್ ಫಂಡ್, AFD ಸೇರಿದಂತೆ ವಿವಿಧ ರೀತಿಯಲ್ಲಿ ಹಣ ಹಾಕಿದ್ದಾರೆ. ಆದರೆ ನಯಾ ಪೈಸೆ ಕೂಡ ವಾಪಸ್ಸಾಗಿಲ್ಲ. ಕೂಲಿ ನಾಲಿ ಮಾಡಿದ ಹಣ, ಒಡವೆ ಆಸ್ತಿ ಒತ್ತೆ ಇಟ್ಟು ಹಣ ತಂದು ಫೈನಾನ್ಸ್, ಇನ್ಶೂರೆನ್ಸ್, ಚಿಟ್ ಫಂಡ್ ಕಂಪನಿಗಳಿಗೆ ಸುರಿದಿದ್ದಾರೆ. ಇದೀಗ ವಂಚನೆಗೆ ಒಳಗಾದ ಠೇವಣಿದಾರರು ಹಾಗೂ ಗ್ರಾಹಕರು ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ. PSL, ಗರಿಮಾ, ಸಾಯಿ ಪ್ರಸಾದ್, ಕಲ್ಪತರು ಮತ್ತು ಸಮೃದ್ಧಿ ಜೀವನ, ಶ್ರೀರಾಮ, ನೂರಾರು ಕಂಪ್ನಿಗಳದವ್ರಿ. ಅಗ್ರಿಗೋಲ್ಡ್ ಅದು ಕಂಪ್ನಿಗಳಿಗೆ ಹೆಸರೇ ಇಲ್ಲ. ಆ ಕಂಪ್ನಿಗಳಿಗೆ ಆರ್ಡರ್ ಕೊಟ್ಟಿದ್ದನು ಕೇಂದ್ರ ಗೌರ್ಮೆಂಟನ್ನು ಕೊಟ್ಟಿದ್ದು, ಬಂದ್ ಮಾಡಿದ್ದನು ಕೇಂದ್ರ ಗೌರ್ಮೆಂಟನ್ನು ಬಂದ್ ಮಾಡಿದ್ದು. ಆದರೆ ಬಂದ್ ಮಾಡೋ ಮುಖಾಂತರ ನಮಗೆ ಗ್ರಾಹಕರಿಗೆ ಅವ್ರನ್ನ ತಿಳಿಸಬೇಕಾಗಿತ್ತು. ನಾವು ಈಗ ಇಂಥ ಚಿಟ್ ಫಂಡ್ ಕಂಪನಿಗಳಿಗೆ ಮುಟ್ತೀವಿ ಅಂತಂದಿದ್ರೆ ನಾವು ಇಷ್ಟು ನಾವು ಬೀದಿಗೆ ಇಳಿತಿದ್ದಿಲ್ಲ, ಇಷ್ಟು ನಾವು ದುಃಖಕ್ಕೆ ಹಾಕಿದ್ದಿಲ್ಲ. ಎಷ್ಟೋ ಜನಸಂಖ್ಯೆ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಾರು, ಗಂಡ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಾರು, ಊರು ಬಿಟ್ಟು ಹೋಗಿದ್ದಾರೆ, ಎಷ್ಟೋ ಕುಟುಂಬಗಳು ನಾಶವಾಗಿದ್ದಾವೆ. ಬಾಗಲಕೋಟೆ ಜಿಲ್ಲೆಯೊಂದರಲ್ಲೇ ಅಂದಾಜು 200 ಕೋಟಿ ಹಣ ಠೇವಣಿದಾರ ಬರಬೇಕಾಗಿದೆ. ಇದೇ ಜಿಲ್ಲೆಯಲ್ಲಿ 1,20,000 ಜನ ವಂಚನೆಗೆ ಒಳಗಾಗಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡುತ್ತಿದ್ದಾರೆ. ಸುಮಾರು ಕಂಪನಿಗಳು ಬಂದು ಕರ್ನಾಟಕದಲ್ಲಿ ದುಡ್ಡು ಹೂಡಿಕೆ ಮಾಡಿಕೊಂಡು ಕಂಪನಿಗಳು ಮುಚ್ಚಿಕೊಂಡು ಹೋಗಿದ್ದಾವೆ.